ಎಲ್ಲರಿಗೂ ನಮಸ್ಕಾರ. ಇಂದಿನ ಓದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ರಾಜರಾಜೇಶ್ವರಿ. ಇಂದಿನ ಓದು ರಾಗಿ ಭತ್ತದ ಕಾಲಜ್ಞಾನ. ಲೇಖಕರು ಡಾಕ್ಟರ್ ರಾಜಪ್ಪ ದಳವಾಯಿ. ಇದು 15ನೇ ಶತಮಾನದ ಆರಂಭದಲ್ಲಿ ಕನಕದಾಸರು ಬರೆದಂತಹ ರಾಮಧಾನ್ಯ ಚರಿತೆ. ಇದರ ವಿಶ್ಲೇಷಣೆಯಾಗಿದೆ. ರಾಮಧಾನ್ಯ ಚರಿತೆ ಮತ್ತು ರಾಮಧಾನ್ಯ ಚರಿತ್ರೆ ಎರಡಕ್ಕೂ ವ್ಯತ್ಯಾಸವಿದೆ. ಚಾರಿತ್ರ್ಯ ಪ್ರಣೀತತೆಯೇ ಪ್ರಧಾನವಾದುದು ಇಲ್ಲಿ. ಚರಿತ್ರೆ ಎಂಬುದು ಗ್ರಹಿಸಿದರೆ ಗೊಂದಲಗಳು ಅಧಿಕ. ಕನಕದಾಸರು ಇಲ್ಲಿ ಹೇಳ್ತಾ ಇರೋದು ಚರಿತ್ರೆ ಅಲ್ಲ. ಚರಿತ್ರೆ ಅಂದ್ರೇನು? ಇತಿಹಾಸ. ಇದು ಇತಿಹಾಸ ಅಲ್ಲ, ಚರಿತೆ. ಚರಿತೆ ಚಾರಿತ್ರ್ಯ. ಚಾರಿತ್ರ್ಯ ಅಂದ್ರೇನು? ಶೀಲ, ಗುಣ, ನಡವಳಿಕೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಇದರಲ್ಲೊಂದು ಕತೆ ಹೇಳ್ತಾ ಇದ್ದಾರೆ. ಒಮ್ಮೆ ರಾಮನ ಆಸ್ಥಾನದಲ್ಲಿ ಗೌತಮ ಮುನಿ ಭೋಜ್ಯಗಳನ್ನು ಸವಿದ ನಂತರ ಅಂಥ ಸುಖಕ್ಕೆ ಕಾರಣವಾದಂಥ ಧಾನ್ಯಗಳನ್ನ ಕಾಣಬೇಕು ಅಂತ ಬಯಕೆ ಇಡ್ತಾರೆ. ಆಗ ರಾಮನೊಟ್ಟಿಗೆ ಕೂತು ಮಾತಾಡುವಾಗ ಈ ಕೆಳಕಂಡಂತೆ ಧಾನ್ಯಗಳನ್ನ ತರಿಸ್ತಾರೆ. ನರೆದಲಗ ಅಂದರೆ ರಾಗಿ, ನೆಲ್ಲು ಅಂದರೆ ಭತ್ತ, ಹಾರಕ, ಬರಗು, ಜೋಳ, ಸಾಮೆ, ನವಣೆ, ಗೋಧಿ ಇತ್ಯಾದಿ ಧಾನ್ಯಗಳು ಬರ್ತಾರೆ. ಆಗ ಶ್ರೀರಾಮಚಂದ್ರ ಕೇಳ್ತಾರೆ, ಇವುಗಳೆಲ್ಲ ಗುರುತರವಾದುದು ಯಾವುದು ಅಂತ ಮುನಿಯನ್ನು ಅಂದರೆ ಗೌತಮ ಋಷಿಯನ್ನು ಕೇಳ್ತಾರೆ. ಆಗ ಋಷಿ ಹೇಳ್ತಾರೆ, ದಾಶರಥ ಚಿತ್ತೈಸು ನಮ್ಮಯ್ಯ ದೇಶಕತಿಶಯ ನರೆದಲಗನೇ ವಾಸಿಯುಳ್ಳವನೀತ ಮಿಕ್ಕಿನ ಧಾನ್ಯವೇಕೆ ಎನ್ನುತ್ತಾರೆ. ಆಗ ಅಲ್ಲೇ ಇದ್ದಂಥ ವ್ರೀಹಿ ಅಂದರೆ ಭತ್ತ ಅಂದರೆ ಅಕ್ಕಿ ಈ ರೀತಿ ಹೇಳುತ್ತೆ, ಲೇಸನಾಡಿದೆ ಮುನಿಪ, ಗೌತಮ ಭತ್ತವು ದೋಷರಹಿತನು, ಪಕ್ಷಪಾತವ ನೀಸು ಪರಿಯಲ್ಲಿ ಮಾಡುವರೆ ಶಿಲ ಅಂತ ಕೋಪ ಮಾಡಿಕೊಳ್ಳುತ್ತೆ. ಮುನಿಯ ಮೇಲೆ ಮತ್ತು ಶ್ರೀರಾಮಚಂದ್ರನ ಮೇಲೆ ಕೋಪ ಮಾಡಿಕೊಂಡು ಮಾತಾಡೋಕ್ಕೆ ಶುರು ಮಾಡುತ್ತೆ. ತಾನೆಷ್ಟು ಅಧಮ ಅನ್ನೋದನ್ನು ತನ್ನ ಮಾತುಗಳಲ್ಲೇ ತೋರಿಸ್ಕೊಳ್ಳುತ್ತೆ. ನೋಡಿ, ಹೀಗೆ ಹೇಳುತ್ತದು, ಏನೆಲೆವೋ ನರೆದಲಗ ನೀನು ಸಮಾನವೇ ಎನಗಿಲ್ಲಿ, ನಮ್ಮನ್ನು ದಾನವಾಂತಕ್ಕೆ ಬಲ್ಲನಿಬ್ಬರ ಹೆಚ್ಚು ಕಂದುಗಳ ಜಾನಕೀಪತಿ ಸನಿಹದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಸುಡುಮತಿ ಹೀನ ನೀನೆಂದೆನ್ನುತ್ತಾ ಕಲಿಯಲಿ ಬೈದು ಭಂಗಿಸಿದ. ಇದೆಲ್ಲ ಭತ್ತ ಹೇಳ್ತಾ ಇರೋದು. ಮತ್ತು ತನ್ನ ಶ್ರೇಷ್ಠತೆಯನ್ನು ಹೀಗೆ ಪಟ್ಟಿ ಮಾಡಿಕೊಳ್ಳುತ್ತೆ. ಲೋಕದಲ್ಲಿ ಅಧಿಕ ಭೋಜನವೆಂದಾಕಿ ವಾಳರು ಬುಧರು ಜರೆದು ನಿರಾಕರಿಸಿ ಬಿಡಲಂತೂ ನೀ ಶೂದ್ರಾನ್ನವಾದೆಯಲ್ಲ, ನಾಕನಿಳೆಯರು ಸಾಕ್ಷಿ ನಿನ್ನ ವಿವೇಕಿಗಳು ಮೆಚ್ಚುವರೆ, ಬಾಹಿರ ಸಾಕು ನಡೆ ನೀನಾವ ಮಾನ್ಯನು, ಕಡೆಗೆ ತೊಲಗೆಂದ ನೀನು ಯಾವ ಮಾನ್ಯ, ಹೋಗು ಇಲ್ಲಿಂದ ಅಂತ ಭತ್ತವು ರಾಗಿಯನ್ನು ಅಂದರೆ ವ್ರೀಹಿಯು ನೆರೆದಲಗವನ್ನು ಹಂಗಿಸ್ತಾ ಇದೆ. ಜೊತೆಗೆ ಹೇಳ್ಕೊಳ್ಳುತ್ತೆ, ಕ್ಷಿತೀಯ ಮರರು ಪಯಣದಲ್ಲಿ ಸುವ್ರತ ಸುಭೋಜನ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದ ಆರತಿಗೆ ಹಿರಿಯರಲ್ಲಿ ಕತುಗಳೆಡೆ ಅರಮನೆಯಲ್ಲಿ ಪ್ರತಿದಿನವೂ ರಂಜಿಸುತ್ತಾ ದೇವರಿಗೆ ಅತಿಶಯವಾದ ನೈವೇದ್ಯ ತಾನಿಹೆ ಎಂದನು. ಯಾರು? ವ್ರೀಹಿ ಹೇಳ್ಕೊಳ್ತದೆ, ಹೊಗಳ್ಕೊಳ್ತದೆ ಭತ್ತವು. ಹೊಸ ಮನೆಯ ಪುಣ್ಯಾರ್ಚನೆಗೆ ಮಿಗೆಯೆಸೆವ ಮೃದು ಮಕ್ಕಳಿಗೆ ಸೇಸಿಗೆ ವಸುಮತೀಶಯರ ಗರುಡಿಯಲ್ಲಿ ಶಸ್ತ್ರಾಸ್ತ್ರ ದರ್ಶನೆಗೆ ಎಸೆವ ವಿಪ್ರವ ಪಾಲದಲ್ಲಿ ರಂಜಿಸುವ ಗಂಧಾಕ್ಷತೆ ಯಹಿಸು ಭಾವಿಸಲು ಲೋಕದೊಳಾರು ಸರಿ ಎಂದೆನ್ನುತ್ತಾ ವ್ರೀಹಿಗ ಅಂತ ಹೊಗಳ್ಕೊಳ್ತಾ ಇದೆ. ಇಷ್ಟೆಲ್ಲ ಮಾತನ್ನು ಕೇಳಿ ಭತ್ತವು ಸುಮ್ಮನೆ ಇರಲಿ. ಭತ್ತ ಇಷ್ಟೆಲ್ಲ ಹೊಗಳ್ಕೊಳ್ಳೋದನ್ನು ನೋಡಿ ರಾಗಿಯೂ ಸಹ ಸುಮ್ಮನೆ ಇರಲಿಲ್ಲ. ಅದು ಹೇಳುತ್ತೆ, ಈಗ ತನ್ನ ಬಾಯ್ಬಿಟ್ಟು ಮಾತಾಡುತ್ತೆ, ಬಲ್ಲಿದರೂ ಬರೆ ಬಡವರಲ್ಲಿ ಎನ್ನಲಿಯುಂಟು ಉಪೇಕ್ಷೆ ನಮ್ಮಲ್ಲಿ ಪರಿ ಪಕ್ಷಪಾತವದಿಲ್ಲ, ಭಾವಿಸಲು ಬಲ್ಲಿದರು ಬವರುಗಳೆನ್ನದೆ ಎಲ್ಲರನ್ನೂ ರಕ್ಷಿಸುವೆ, ನಿರ್ದಯನಲ್ಲತಾ ನಿನ್ನಂತೆ ಎಲ್ಲೇ ಕುಟಿಲಾತ್ಮನೆ ಹೋಗು ಎಂದ. ಅಂದರೆ ರಾಗಿಯೂ ಸಹ ಈಗ ಮಾತಾಡ್ತು. ಹೀಗೆ ವಾದ ವಿವಾದ ನಡೀತು. ಸುಮಾರು 19 ಪದ್ಯಗಳಾಗುವಷ್ಟು ಇಬ್ಬರು ವಾದ ಮಾಡಿಕೊಂಡ್ರು. ಇದನ್ನು ನೋಡಿದಂತಹ ಮುನಿ ಗೌತಮ ಹೀಗೆ ಹೇಳಿದ್ರು, ಇವರಿಬ್ಬರ ಸತ್ವ ಪರೀಕ್ಷೆಯನ್ನು ಮಾಡೋಣ, ಇಬ್ಬರನ್ನು 6 ತಿಂಗಳ ಕಾಲ ಸೆರೆಮನೆಯಲ್ಲಿ ಇಟ್ಬಿಡಿ ಅಂತ ಆದೇಶ ಮಾಡಿದರು. ಇಬ್ಬರನ್ನು 6 ತಿಂಗಳ ಕಾಲ ಸೆರೆಮನೆಯಲ್ಲಿಟ್ಟರು. ಕಡೆಗೆ 6 ತಿಂಗಳ ನಂತರ ಹೊರಗಡೆ ತೆಗೆದಾಗ ರಾಗಿ ತುಂಬ ದಷ್ಟಪುಷ್ಟವಾಗಿ ಹಾಗೇ ಇತ್ತು, ಏನೂ ಆಗಿರಲಿಲ್ಲ ಅದಕ್ಕೆ. ಅಂದರೆ ನೆರೆದಲಗ ಚೆನ್ನಾಗಿದ್ದ, ವ್ರೀಹಿ ಪೂರ್ತಿ ಹುಳು ಬಿದ್ದು ಹಾಳಾಗಿತ್ತು. ಅದನ್ನು ನೋಡಿ ಗೌತಮ ಹೀಗೆ ಹೇಳ್ತಿದ್ದಾರೆ, ಸಾರ ಹೃದಯನು ನರೆದಲಗ ನಿಸ್ಸಾರ ನೀ ವ್ರೀಹಿ ಎಂಬ ನಿರ್ಧಾರಕ್ಕೆ ಗೌತಮನು ಬರ್ತಾನೆ. ನರೆದಲಗನೇ ಸಮರ್ಥನು ಬಹಳ ಬಲಯುತ ಸೆರೆಗೆ ತಳ್ಳಲಿ ಕಾಂತಿಗೆಡಲಿಲ್ಲ. ನರೆದಲಗನೇ ಸಮರ್ಥನು ಬಹಳ ಬಲಯುತ ಸೆರೆಗೆ ತಳ್ಳಲಿ ಕಾಂತಿಗೆಡಲಿಲ್ಲ, ಸಹಜವಿದು. ಪರಪಕ್ಷವಾದಡೆ
ವ್ರೀಹಿ ಕರಗಿ ಕಂದಿದನು ಸೆರೆಯಲ್ಲಿ ವಿಹಿತವದು ಎಂಬುದು ನಾರದರ ಮಾತು. ಇದನ್ನೆಲ್ಲ ಗಮನಿಸಿದಂತಹ ನಾರದರು ಹೀಗೆ ಹೇಳ್ತಾ ಇದ್ದಾರೆ, ನೆರ್ದಲಗನೇ ಸಮರ್ಥ ಅಂದರೆ ರಾಗಿಯೇ ಸಮರ್ಥ, ವ್ರೀಹಿ ನಿಸ್ಸಾರವಾದದು, ಕರಗಿ ಕಂದಿದೆ ಅಂತ ಈ ಒಮ್ಮತಕ್ಕೆ ಬರ್ತಾರೆ ಎಲ್ಲರೂ. ನಮಸ್ಕಾರ.